ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ಹಿರಿಯರೇ ಮತ್ತು ಪ್ರೀತಿ ಪಾತ್ರರಾದ ಕಿರಿಯರೇ, ನಾವು ಇವತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 34ನೇ ಸರಣಿಯಲ್ಲಿದ್ದೇವೆ. ಕಳೆದ 33ನೇ ಸರಣಿಯಲ್ಲಿ ಬದ್ರ್ ಯುದ್ಧಕ್ಕೆ ಕಾರಣವಾದಂತಹ ಘಟನಾವಳಿಗಳ ಬಗ್ಗೆ ನಾವು ಪ್ರಸ್ತಾವಿಸಿದ್ದೇವೆ. ಅದರಲ್ಲಿ ಒಂದು ಘಟನಾವಳಿ ಯಾವುದು ಅಂತ ಹೇಳಿದರೆ, ಅಬೂ ಸುಫಿಯಾನ್ನ ದೊಡ್ಡ ಸೇನೆಯೊಂದು ಬರುತ್ತಾಯಿತು ಮತ್ತು ಅದನ್ನು ಆಕ್ರಮಣ ಮಾಡುವಂತಹ ಸಿದ್ಧತೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಅವರ ಅನುಯಾಯಿಗಳು ಮಾಡಿದ್ದರು. ಅದೇ ಸಂದರ್ಭದಲ್ಲಿ ಈ ವಿಷಯ ತಿಳಿದಂತಹ ಅಬೂ ಸುಫಿಯಾನ್ ಮಕ್ಕಾದ ಜನರಿಗೆ ಒಂದು ದೊಡ್ಡ ಸೇನೆಯನ್ನು ಸಿದ್ಧಪಡಿಸುವಂತಹ ಕರೆಯನ್ನು ಕೊಟ್ಟನು. ಆ ಮೂಲಕ ದೊಡ್ಡ ಸೇನೆ ಮುಸ್ಲಿಮರ ಮೇಲೆ ಆಕ್ರಮಣ ಮಾಡಲು ಮದೀನಾಕ್ಕೆ ಬಂತು. ಮುಸ್ಲಿಮರು ಸಣ್ಣ ಸಿದ್ಧತೆಯಲ್ಲಿ ಹೋಗಿದ್ದರು, ಆದರೆ ದೊಡ್ಡ ಸಿದ್ಧತೆಯಿಂದ ಬಂದಂತಹ ಒಂದು ಸೇನೆಯನ್ನು ಎದುರುಗೊಳ್ಳಬೇಕಾದಂತಹ ಅನಿವಾರ್ಯತೆ ಅವರಿಗೆ ಎದುರಾಯಿತು. ಹೀಗೆ ಬದ್ರ್ ಯುದ್ಧಕ್ಕೆ ಕ್ಷಣಗಣನೆ ಆರಂಭವಾಯಿತು. ಮತ್ತು ಬದ್ರ್ ಯುದ್ಧದಲ್ಲಿ ಅಲ್ಲಾಹನು ಆರಂಭದಿಂದ ಅಂತ್ಯದವರೆಗೆ ಸಹಾಯ ಮಾಡಿದನು ಎಂಬುದಕ್ಕೆ ಸೂರತುಲ್ ಅನ್ಫಾಲ್, ಪವಿತ್ರ ಕುರ್ಆನ್ನ 8ನೇ ಅಧ್ಯಾಯ, ಅದರಲ್ಲಿ ಹಲವಾರು ಸೂಕ್ತಗಳು ಬಂದಿದೆ. ಕಳೆದ ಸಂಚಿಕೆಯಲ್ಲಿ ನಾವು 11ನೇ ಸೂಕ್ತದ ಬಗ್ಗೆ ಪ್ರಸ್ತಾವಿಸಿದ್ದೆವು. ಅದರಲ್ಲಿ ಅಲ್ಲಾಹನು 2 ವಿಷಯಗಳ ಮೂಲಕ ಸತ್ಯವಿಶ್ವಾಸಿಗಳಿಗೆ ಸಹಾಯ ಮಾಡಿದನು ಎಂದು ಹೇಳಿದ್ದಾನೆ. ಒಂದು, ಮಂಪರು. ಎಲ್ಲರಿಗೂ ಅಲ್ಲಾಹನು ಮಂಪರು ಬಾಧಿಸುವಂತೆ ಮಾಡಿದನು. ಆ ಮೂಲಕ ಅವರು ಒಳ್ಳೆಯ ನಿದ್ರೆ ಮಾಡಿದರು ಮತ್ತು ಯುದ್ಧ ಮಾಡಲಿಕ್ಕೆ ಹೆಚ್ಚು ಶಕ್ತಿವಂತರಾದರು. ಎರಡನೇದಾಗಿ ಮಳೆ ಬಂತು. ಮಳೆಯಿಂದಾಗಿಯೂ ಕೂಡ ಹಲವಾರು ಪ್ರಯೋಜನಗಳು ಅವರಿಗೆ ಆಯಿತು ಮತ್ತು ಶತ್ರು ಸೇನೆಗೆ ಅದರಿಂದ ಬಹಳಷ್ಟು ಉಪದ್ರ ಆಯಿತು. ಇದೆಲ್ಲವೂ ಕೂಡ ಅಲ್ಲಾಹನ ಸಹಾಯವಾಗಿತ್ತು. ಮತ್ತು ಇನ್ನು ಅನೇಕ ಸೂಕ್ತಗಳಲ್ಲಿ ಅಲ್ಲಾಹನ ಸಹಾಯ ಹೇಗಿತ್ತು ಎಂಬುದನ್ನು ಪ್ರಸ್ತಾವಿಸಲಾಗಿದೆ. ನಾನು 2 ಸೂಕ್ತಗಳನ್ನು ನಿಮ್ಮ ಮುಂದೆ ಪ್ರಸ್ತಾವಿಸಲು ಬಯಸುತ್ತೇನೆ. ಉದಾಹರಣೆಗೆ ಸೂರತುಲ್ ಅನ್ಫಾಲ್ನ 12ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಇದು ಯೂಹಿ ರಬ್ಬುಕ ಇಲಲ್ ಮಲಾಯಿಕತಿ ಅನ್ನಿ ಮಾಅಕುಮ್. ಅಲ್ಲಾಹನು ದೇವಚರರಿಗೆ ಹೇಳಿದಂತಹ ಸಂದರ್ಭವನ್ನು ನೆನಪಿಸಿರಿ ಮತ್ತು ಅಲ್ಲಾಹನು ಹೇಳಿದನು, ನಾನು ನಿಮ್ಮ ಜೊತೆಗಿದ್ದೇನೆ. ಆ ದೇವಚರಡು ಯಾರು ಅಂತ ಹೇಳಿದರೆ, ಬದ್ರ್ ಯುದ್ಧದಲ್ಲಿ ಸಹಾಯ ಮಾಡಲಿಕ್ಕೆ ಬಂದಂತಹ ದೇವಚರಡು. ಅವರೊಂದಿಗೆ ಅಲ್ಲಾಹನು ಹೇಳುತ್ತಿದ್ದಾನೆ, ನಾನು ನಿಮ್ಮ ಜೊತೆಗಿದ್ದೇನೆ. ವಸಬ್ಬಿತುಲ್ಲದೀನ ಆಮನು, ಮತ್ತು ಸತ್ಯವಿಶ್ವಾಸಿಗಳಿಗೆ ದೃಢವಾಗಿ ನಿಲ್ಲುವಂತೆ ಮಾಡಿರಿ ಎಂದು ಅಲ್ಲಾಹನು ದೇವಚರರಿಗೆ ಹೇಳುತ್ತಿದ್ದಾನೆ. ಸಉಲ್ಕಿ ಫಿ ಕುಲೂಬಿಹಿಲ್ಲದೀನ ಕಫರು ರಅಬ್, ಮತ್ತು ಸತ್ಯನಿಷೇಧಿಗಳ ಹೃದಯದಲ್ಲಿ ಭಯವನ್ನು ನಾನು ಬಿತ್ತುತ್ತೇನೆ. ಫದ್ರಿಬು ಫೌಕಲ್ ಆನಾಕಿ ವದ್ರಿಬು ಮಿನ್ಹುಮ್ ಕುಲ್ಲ ಬನಾನ್, ಮತ್ತು ಅವರ ಕುತ್ತಿಗೆಯ ಮೇಲೆ ಹಾಗೂ ಅವರ ಸಂದುಗಳಿಗೆ ಹಾಗೂ ಬೆರಳ ತುದಿಗಳಿಗೆ ನೀವು ಹೊಡೆಯಿರಿ ಎಂದು ಅಲ್ಲಾಹನು ಹೇಳುತ್ತಿದ್ದಾನೆ. ಈ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿದು ಬರುವಂತಹ ಒಂದು ಅಂಶ ಏನು ಅಂತ ಹೇಳಿದರೆ, ಈ ಯುದ್ಧ ಅದು ಅಲ್ಲಾಹನ ಸಹಾಯದಿಂದ ನಡೆದಂತಹ ಯುದ್ಧವಾಗಿತ್ತು ಮತ್ತು ಕೇವಲ 300 ಮಂದಿ ವ್ಯಕ್ತಿಗಳಿಂದ ನಡೆದಂತಹ ಯುದ್ಧವಲ್ಲ. ಬದಲಾಗಿ ದೇವಚರಡು ಜೊತೆಗಿದ್ದರು ಮತ್ತು ಆ ದೇವಚರಡೊಂದಿಗೆ ಅಲ್ಲಾಹನು ಹೇಳುತ್ತಿದ್ದಾನೆ, ನಾನು ಜೊತೆಗಿದ್ದೇನೆ. ಅನಂತರ ಅದು ವಿಜಯ ಆಗುವುದರಲ್ಲಿ ಯಾವುದೇ ಸಂಶಯ ಇರಲಿಲ್ಲ. ಅದೇ ರೀತಿಯಲ್ಲಿ ಸೂರತುಲ್ ಅನ್ಫಾಲ್ನ 7ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಇದ್ ಯಇದುಕುಮುಲ್ಲಾಹು ಇಹ್ದತ್ ತಾಯಿಫತೈನಿ ಅನ್ನಹಾ ಲಕುಮ್. 2 ಗುಂಪುಗಳ ಪೈಕಿ ಒಂದು ಗುಂಪನ್ನು ನಾನು ನಿಮಗೆ ಕೊಡುತ್ತೇನೆ ಎಂದು ಅಲ್ಲಾಹನು ನಿಮಗೆ ವಾಗ್ದಾನ ಮಾಡುತ್ತಿದ್ದಂತಹ ಸಂದರ್ಭವನ್ನು ಸ್ಮರಿಸಿರಿ. 2 ಗುಂಪು ಅಂತ ಹೇಳಿದರೆ, ಒಂದು ಅಬೂ ಸುಫಿಯಾನ್ನ ವ್ಯಾಪಾರಿ ತಂಡ, ಇನ್ನೊಂದು ಮಕ್ಕಾದಿಂದ ಬರ್ತಾ ಇದ್ದಂತಹ ದೊಡ್ಡ ಸೇನೆ. ಈ ಪೈಕಿ ಯಾವುದರ ಮೇಲೆ ನೀವು ಆಕ್ರಮಣ ಮಾಡಿದ್ದರೂ ಅಥವಾ ಯಾವುದನ್ನು ಎದುರುಗೊಂಡಿದ್ದರೂ ಜಯ ನಿಮಗೆ ಎಂಬುದರಲ್ಲಿ ಸಂಶಯ ಇಲ್ಲ. ಯಾಕೆಂತ ಹೇಳಿದರೆ ಅಲ್ಲಾಹನು ಆ 2ರ ಪೈಕಿ ಒಂದರಲ್ಲಿ ನಿಮಗೆ ಜಯ ಕೊಡುತ್ತಾನೆ ಎಂದು ಅಲ್ಲಾಹನು ವಾಗ್ದಾನ ಮಾಡಿದ್ದಾನೆ. ಅಲ್ಲಾಹನು ವಾಗ್ದಾನ ಮಾಡಿದ ನಂತರ ಯಾರನ್ನು ಅವರು ಎದುರುಗೊಂಡಿದ್ದರೂ ಕೂಡ ಮುಸ್ಲಿಮರಲ್ಲದು ಅದರಲ್ಲಿ ಜಯಗಳಿಸ್ತಾ ಇದ್ದರು. ವತುವದ್ದೂನ ಅನ್ನ ಗೈರ ಝಾತಿ ಶೌಕತಿ ತಕೂನು ಲಕುಮ್, ಮತ್ತು ನೀವು ಆ ಪೈಕಿ ಆ 2 ಗುಂಪುಗಳ ಪೈಕಿ ದುರ್ಬಲವಾದ ಗುಂಪು ನಮಗೆ ಸಿಗಲಿ ಎಂದು ಬಯಸುತ್ತಿದ್ದೀರಿ. ಸಾಮಾನ್ಯವಾಗಿ ಮನುಷ್ಯನ ಬಯಕೆ ಏನು ಅಂತ ಹೇಳಿದರೆ, ಅವನು ಎಷ್ಟು ಶಕ್ತಿವಂತನಿದ್ದಾನೋ ಅದಕ್ಕಿಂತ ಕಡಿಮೆ ಶಕ್ತಿಯವರನ್ನು ಎದುರುಗೊಳ್ಳುವಂತಹ ಒಂದು ಹುಮ್ಮಸ್ಸವನಲ್ಲಿ ಇರ್ತದೆ. ದೊಡ್ಡ ಶಕ್ತಿಯವರನ್ನು ಎದುರಿಸುವಂತಹ ಧೈರ್ಯ ಇರುವುದಿಲ್ಲ, ಸಹಜ ಕೂಡ. ಯಾಕೆಂತ ಹೇಳಿದರೆ, ದೊಡ್ಡ ಶಕ್ತಿ, ನಮಗಿಂತ ಹೆಚ್ಚು ಶಕ್ತಿ ಇರುವಂತಹ ಒಬ್ಬನನ್ನು ನಾವು ಎದುರುಗೊಂಡ್ರೆ ಅದರಲ್ಲಿ ಸೋಲಾಗಲೂಬಹುದು. ಆದ್ದರಿಂದ ಸಹಜವಾಗಿಯೇ
ಅಲ್ಲಿದ್ದಂತಹ 313 ಮಂದಿ ಅವರ ಬಯಕೆ ಏನಾಗಿತ್ತು ಅಂತ ಹೇಳಿದರೆ, ಅಥವಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಹಾಗೇ ಬಯಸಿರ್ಬೋದು. ಆ ಪೈಕಿ ದುರ್ಬಲ ಸಮೂಹ ಅಂತ ಹೇಳಿದರೆ, ಅಬೂ ಸುಫಿಯಾನ್ನ ವ್ಯಾಪಾರಿ ತಂಡ ನಮಗೆ ಸಿಗಲಿ, ಇನ್ನು ನಾವು ದೊಡ್ಡ ಸೇನೆಯನ್ನು ಎದುರುಗೊಳ್ಳುವಂತಹ ಪ್ರಸಂಗ ನಮಗೆ ಬರಬೇಡ ಎನ್ನುವಂತಹ ಭಾವನೆಯಲ್ಲಿದ್ದರು. ಅಂತಹ ಸಂದರ್ಭದಲ್ಲಿ ವಯುರೀದುಲ್ಲಾಹು ಐ ಯುಹಿಕ್ಕಲ್ ಹಕ್ಕ ಬಿ ಕಲಿಮಾತಿಹಿ ವಯಕ್ತಾ ದಾಬಿರುಲ್ ಕಾಫಿರೀನ್. ಆದರೆ ಅಲ್ಲಾಹನು ತನ್ನ ವಚನಗಳ ಮೂಲಕ ಸತ್ಯವನ್ನು ಸತ್ಯವೆಂದು ತೋರಿಸ ಬಯಸಿದ್ದನು. ವಯಕ್ತಾ ದಾಬಿರುಲ್ ಕಾಫಿರೀನ್, ಮತ್ತು ಸತ್ಯ ನಿಷೇಧಿಗಳ ಮೂಲೋತ್ಪಾಟನೆ ಮಾಡಬಯಸಿದ್ದನು. ಆದರೆ ಅಲ್ಲಾಹನ ಬಯಕೆ ಭಿನ್ನವಾಗಿತ್ತು. ಇದು ಕೂಡ ಇಲ್ಲಿ ಅದನ್ನು ಕೂಡ ಹೇಳಲಾಗ್ತಾ ಇದೆ. ಒಂದು ಅಬು ಸುಫಿಯಾನ್ನ ಸೇನೆ, ಅಬು ಸುಫಿಯಾನ್ನ ಯಾತ್ರಾ ತಂಡ ಮತ್ತು ವ್ಯಾಪಾರಿ ತಂಡ ಅದು ಮಕ್ಕಾಕ್ಕೆ ಹೋಗಿ ತಲುಪಿತ್ತು. ಆದ್ದರಿಂದ ಅನೇಕರು ಬಯಸಿದ್ದರು, ಇನ್ನು ನಾವು ದೊಡ್ಡ ಸೇನೆಯನ್ನು ಯುದ್ಧ ಮಾಡೋಕ್ಕೆ ಕಳುಹಿಸುವುದು ಬೇಡ ಎಂದು ಅನೇಕರು ಬಯಸಿದ್ದರು. ಆದರೆ ಅಬೂ ಜಹಲ್ನಂತಹ ಕೆಲವರು ನಾವು ಯುದ್ಧ ಮಾಡಲೇಬೇಕು ಎಂಬ ಒಂದು ಹಠದಿಂದ ದೊಡ್ಡ ಸೇನೆಯೊಂದಿಗೆ ಬದ್ರ್ ಯುದ್ಧದಲ್ಲಿ ಯುದ್ಧ ಮಾಡಲಿಕ್ಕೆ ಬಂದಿದ್ದರು. ಇದು ಕೂಡ ಅಲ್ಲಾಹನ ಯೋಜನೆ ಎಂದು ಅಲ್ಲಾಹನು ಹೇಳ್ತಾನೆ. ಯಾಕೆಂತ ಹೇಳಿದರೆ, ಯುರೀದುಲ್ಲಾಹು ಐ ಯುಹಿಕ್ಕಲ್ ಹಕ್ಕ ಬಿ ಕಲಿಮಾತಿಹಿ, ಅಲ್ಲಾಹನು ತನ್ನ ವಚನಗಳ ಮೂಲಕ ಸತ್ಯವನ್ನು ಸತ್ಯವೆಂದು ತೋರಿಸ ಬಯಸಿದ್ದನು ಮತ್ತು ಸತ್ಯ ನಿಷೇಧಿಗಳ ಮೂಲೋತ್ಪಾಟನೆ ಮಾಡಬಯಸಿದ್ದನು. ಇದು ಹಾಗೇ ಆಯಿತು. ಯಾರೂ ಭಾವಿಸಿರಲಿಲ್ಲ 313 ಮಂದಿ 1000 ಮಂದಿಯ ವಿರುದ್ಧ ಜಯಗಳಿಸುತ್ತಾರೆ. 313 ಮಂದಿಯ ಬಳಿ ಯಾವುದೇ ರೀತಿಯ ಶಸ್ತ್ರ ಸಜ್ಜಿತವಾದ ವ್ಯವಸ್ಥೆ ಇರಲಿಲ್ಲ, ಬೇಕಾದಷ್ಟು ಏರ್ಪಾಟುಗಳು ಇರಲಿಲ್ಲ. ಅದಕ್ಕೆ ವಿರುದ್ಧವಾಗಿ ಸತ್ಯ ನಿಷೇಧಿಗಳ ಬಳಿ ಬಹಳಷ್ಟು ವ್ಯವಸ್ಥೆ ಇತ್ತು. ಆದರೂ ಕೂಡ ಮುಸ್ಲಿಮರು ಜಯಗಳಿಸಿದರು. ಈ ಜಯಗಳಿಸಿದಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯಿತು, ಎಲ್ಲರೂ ನಿಬ್ಬೆರಗಾದರು. ಆ ಮೂಲಕ ಅಲ್ಲಾಹನು ಸತ್ಯವನ್ನು ಸತ್ಯವೆಂದು ತೋರಿಸ ಬಯಸಿದರು. ಮತ್ತು ಅದೇ ರೀತಿಯಲ್ಲಿ ಈ ಯುದ್ಧಕ್ಕಿಂತ ಮೊದಲು ಆತಿಕಾ ಬಿಂತ್ ಅಬ್ದುಲ್ ಮುತ್ತಲಿಬ್ ಅಂತ ಹೇಳಿದರೆ ಅಬೂ ತಾಲಿಬ್ ಅವರ ಸಹೋದರಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂದೆಯ ಸಹೋದರಿ, ಅತ್ತೆ. ಆಕೆಗೆ ಒಂದು ಕನಸು ಕಂಡಿತ್ತು. ಅದೇನಂತ ಹೇಳಿದರೆ, ಒಬ್ಬ ವ್ಯಕ್ತಿ ಕುದುರೆಯನ್ನೇರಿ ನೀವೆಲ್ಲರೂ ನಾಶವಾಗುವಿರಿ ಎಂದು ಘೋಷಣೆ ಕೂಗುತ್ತಾ ಬರುತ್ತಾನೆ. ಮತ್ತು ಅನಂತರ ಯಾವುದೋ ಒಂದು ಪರ್ವತಕ್ಕೆ ಏರಿ ಅಲ್ಲಿಂದ ಕಲ್ಲುಗಳನ್ನು ಬೀಳಿಸುತ್ತಾನೆ. ಮತ್ತು ಅದರಿಂದ ಬಂದಂತಹ ಕಲ್ಲುಗಳು ಮಕ್ಕಾದ ಪ್ರತಿಯೊಂದು ಮನೆಯ ಮೇಲೆಯೂ ಕೂಡ ಬೀಳುತ್ತದೆ ಮತ್ತು ಆ ಮನೆಗಳೆಲ್ಲವೂ ಕೂಡ ಧ್ವಂಸವಾಗುತ್ತದೆ. ಆತಿಕಾ ಬಿಂತ್ ಅಬ್ದುಲ್ ಮುತ್ತಲಿಬ್ ಆಕೆ ಮುಸ್ಲಿಂ ಆಗಿರಲಿಲ್ಲ. ಮುಸ್ಲಿಂ ಅಲ್ಲದವರಿಗೂ ಕೂಡ ಹಲವೊಮ್ಮೆ ಸತ್ಯ ಕನಸುಗಳು ಬೀಳುತ್ತದೆ ಎಂದು ನಮಗೆ ಬೇರೆ ಬೇರೆ ಉಲ್ಲೇಖಗಳಿಂದ ಗೊತ್ತಾಗುತ್ತದೆ. ಉದಾಹರಣೆಗೆ ಸೂರತ್ ಯೂಸುಫ್ನಲ್ಲಿ ಯೂಸುಫ್ ಅಲೈಹಿಸ್ಸಲಾತು ವಸ್ಸಲಾಮರ ಕಾಲದಲ್ಲಿ ಇದ್ದಂತಹ ಆಡಳಿತಗಾರ, ಅವರು ಮುಸ್ಲಿಂ ಆಗಿರಲಿಲ್ಲ. ಆದರೆ ಅವರೊಂದು ಕನಸನ್ನು ಕಂಡರು ಮತ್ತು ಅದೊಂದು ನಿಜ ಕನಸಾಗಿತ್ತು. ಆ ಕನಸಿನ ವಿವರಣೆ ಹೇಳಲಿಕ್ಕೆ ಯಾರೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಯೂಸುಫ್ ಅಲೈಹಿಸ್ಸಲಾಮರನ್ನು ಕರೆಯಲಾಯಿತು ಮತ್ತು ಅವರಿಗೆ ಕನಸಿನ ವಿವರಣೆಯನ್ನು ಹೇಳುವಂತಹ ವಿಶೇಷವಾದ ಪ್ರತಿಭೆ ಇದೆ ಎಂದು ರಾಜನಿಗೆ ಗೊತ್ತಾಯಿತು. ಆ ಮೂಲಕ ಆದಂತಹ ವಿವರಣೆಗಳು ನಿಮಗೆ ಗೊತ್ತೇ ಇದೆ. ಯೂಸುಫ್ ಅಲೈಹಿಸ್ಸಲಾಮರು ಆ ಕಥೆಯ ಅರ್ಥ ಏನು, ಆ ಕನಸಿನ ಅರ್ಥ ಏನು ಎಂದು ವಿವರಿಸಿದರು ಮತ್ತು ಅವನು ಅದರಿಂದ ಸಂತುಷ್ಟನಾದನು. ಮತ್ತು ಯೂಸುಫ್ ಅಲೈಹಿಸ್ಸಲಾಂ ಹೇಳಿದಂತೆಯೇ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಸಂಭವಿಸಿತು. ಆದ್ದರಿಂದ ಇದರಿಂದ ನಮಗೆ ವ್ಯಕ್ತವಾಗುವಂತಹ ಒಂದು ವಿಚಾರ ಏನು ಅಂತ ಹೇಳಿದರೆ, ಅಲ್ಲಾಹನು ಕೆಲವೊಮ್ಮೆ ಮುಸ್ಲಿಮೇತರರಿಗೂ ಕೂಡ ನಿಜ ಕನಸನ್ನು ತೋರಿಸುತ್ತಾನೆ. ಇಂತಹ ಅನೇಕ ಉದಾಹರಣೆಗಳಿವೆ. ಇಲ್ಲಿ ಆತಿಕಾ ಬಿಂತ್ ಅಬ್ದುಲ್ ಮುತ್ತಲಿಬ್ ಕಂಡಂತಹ ಕನಸು ನಿಜವಾಯಿತು. ದಮ್ದಮ್ ಇಬ್ನ್ ಅಮರ್, ಅಬು ಸುಫಿಯಾನ್ ಕಳಿಸಿದಂತಹ ಒಬ್ಬ ಪ್ರತಿನಿಧಿ, ಅವನು ತನ್ನ ಬಟ್ಟೆಯನ್ನು ಹರಿದು ತನ್ನ ಕುದುರೆಗೆ ಘಾಸಿಗೊಳಿಸಿ ಬಂದು ಎಲ್ಲ ಕಡೆಗಳಲ್ಲಿ ಘೋಷಣೆ ಮಾಡಿದ್ದನು, ನಾವು ನಾಶವಾದೆವು, ಮದೀನಾದಿಂದ ದೊಡ್ಡ ಸಮೂಹ ಬರ್ತಾ ಇದೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಯಾಯಿಗಳು ಯುದ್ಧಕ್ಕೆ ಅಣಿಯಾಗಿದ್ದಾರೆ, ಮುಂತಾದ ಘೋಷಣೆಗಳು. ಆನಂತರ ಯುದ್ಧ ಸಂಭವಿಸಿತು. ಮತ್ತು ಯುದ್ಧ ಸಂಭವಿಸಿದಾಗ ಏನಾಯಿತು ಅಂತ ಹೇಳಿದರೆ, ಮಕ್ಕಾದ ದೊಡ್ಡ ದೊಡ್ಡ ಸರದಾರರು ಕೊಲ್ಲಲ್ಪಟ್ಟರು. ಮತ್ತು ಮಕ್ಕಾದಿಂದ ಬಹಳ ನಿರೀಕ್ಷೆಯೊಂದಿಗೆ ಬಂದಿದ್ದಂಥ ಮತ್ತು ಕೆಲವರು ಭಾವಿಸಿದ್ದರು ಇದು ಕೊನೆಯ ಯುದ್ಧ ಆಗಿರಬಹುದು ಮುಸ್ಲಿಮರೊಂದಿಗೆ. ಏಕೆಂತ ಹೇಳಿದರೆ ಇಷ್ಟು ದೊಡ್ಡ ಸಿದ್ಧತೆಯೊಂದಿಗೆ ಮುಸ್ಲಿಮರ ಬಳಿ ಯಾವುದೇ ರೀತಿಯ ಸಿದ್ಧತೆ ಇಲ್ಲ. ಆದ್ದರಿಂದ ಇನ್ನು ಮುಸ್ಲಿಮರು ಉಳಿಯುವುದಿಲ್ಲ, ನಾವು ಮಾತ್ರ ಉಳಿಯುತ್ತೇವೆ, ನಮಗೆ ದೊಡ್ಡ ಜಯ ಲಭ್ಯವಾಗುತ್ತದೆ ಎಂದು ಅವರು ಭಾವಿಸಿದ್ದರು. ಅದಕ್ಕೆ ವಿರುದ್ಧವಾಗಿ ಮುಸ್ಲಿಮರಿಗೆ ಜಯ ಲಭ್ಯವಾಯಿತು ಮತ್ತು ಅನೇಕ ನಾಯಕರು ಕೊಲ್ಲಲ್ಪಟ್ಟರು. ಇದಕ್ಕೆ ಮೊದಲು
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕೊರಳ ಮೇಲೆ ಒಂಟೆಯ ಕರುಳು ಹಾಕಿದಂತಹ ಒಂದು ಘಟನೆ ಸಂಭವಿಸಿತ್ತು ಅವರ ಮಕ್ಕಾದ ಜೀವನದಲ್ಲಿ. ಅದರ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಓದಿದ್ದೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಸಾಷ್ಟಾಂಗವೆರಗುತ್ತಿದ್ದಾಗ ಒಂದು ಒಂಟೆಯ ಕರಳನ್ನು ಅವರ ಯೋಜನೆಯಂತೆ ತಂದು ಅವರ ಕತ್ತಿನ ಮೇಲೆ ಹಾಕಲಾಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಏಳಲಿಕ್ಕೂ ಸಾಧ್ಯವಾಗಲಿಲ್ಲ. ಅದರ ಹಿಂದೆ ಇದ್ದಂತಹ ವ್ಯಕ್ತಿಗಳು ಯಾರು ಅಂತ ಹೇಳಿದರೆ ಶೈಬಾ ಬಿನ್ ರಬಿಯಾ, ಉತ್ಬಾ ಬಿನ್ ರಬಿಯಾ, ಅಬೂ ಜಹಲ್ ಮತ್ತು ಉಮಯ್ಯ ಬಿನ್ ಖಲಫ್. ಈ ವ್ಯಕ್ತಿಗಳೆಲ್ಲ ಅದರ ಹಿಂದೆ ಇದ್ದರು ಮತ್ತು ಅವರೆಲ್ಲರೂ ಕೂಡ ಗಹಗಹಿಸಿನಕ್ಕರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅಪಮಾನಿಸಿದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅವರ ಪುತ್ರಿ ಫಾತಿಮಾ ರದಿಯಲ್ಲಾಹು ತಆಲಾ ಅನ್ಹಾರವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕತ್ತಿನಿಂದ ಕೊರಳನ್ನು ಹೊರ ಹಾಕಿದಳು. ಅಂತಹ ಒಂದು ಸಂದರ್ಭ ಬಂದಿತ್ತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರತಿಯೊಬ್ಬರ ಹೆಸರೆತ್ತಿ ಹೇಳಿದ್ದರು, ಓ ಅಲ್ಲಾಹನೇ, ಇವನನ್ನೂ ಕೂಡ ನಾನು ನಿಮಗೆ ಒಪ್ಪಿಸುತ್ತೇನೆ, ಇವನನ್ನೂ ನಿಮಗೆ ನಾನು ಒಪ್ಪಿಸುತ್ತೇನೆ ಎಂದು ಹೇಳಿದರು. ಹೀಗೆ ಆ ದಿನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಕತ್ತಿನ ಮೇಲೆ ಕರುಳನ್ನು ಹಾಕಿದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಬದ್ರ್ ಯುದ್ಧದಲ್ಲಿ ಮೊದಲೇ ಹತರಾದರು. ಶೈಬಾ ಬಿನ್ ರಬಿಯಾ, ಉತ್ಬಾ ಬಿನ್ ರಬಿಯಾ, ಅಬೂ ಜಹಲ್ ಮತ್ತು ಉಮಯ್ಯ ಬಿನ್ ಖಲಫ್ ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ನಾಯಕರಾಗಿದ್ದರು. ಅವರೆಲ್ಲರೂ ಕೂಡ ಹತರಾದರು. ಅದೇ ರೀತಿಯಲ್ಲಿ ಮದೀನಾದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರಡುವುದಕ್ಕಿಂತ ಮೊದಲು ಅಬ್ದುಲ್ಲಾ ಬಿನ್ ಉಮ್ಮೆ ಮಕ್ತೂಮ್ ಅವರನ್ನು ನಾಯಕರನ್ನಾಗಿ ಮಾಡಿ ಮದೀನಾದಿಂದ ಬಂದಿದ್ದರು. ಅಬ್ದುಲ್ಲಾ ಬಿನ್ ಉಮ್ಮೆ ಮಕ್ತೂಮ್ ಒಬ್ಬ ಕುರುಡ ವ್ಯಕ್ತಿಯಾಗಿದ್ದರು, ಆದರೆ ಅವರಲ್ಲಿ ಒಳ್ಳೆಯ ಪಾಂಡಿತ್ಯ ಇತ್ತು. ಇದರಿಂದ ನಮಗೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯೋಜನೆ ಹೂಡಿದ್ದರು ಮತ್ತು ಎಲ್ಲರ ಅರ್ಹತೆಗಳನ್ನು ಅಬ್ದುಲ್ಲಾ ಬಿನ್ ಉಮ್ಮೆ ಮಕ್ತೂಮ್ ಅವರು ಒಬ್ಬ ಕುರುಡನಾಗಿದ್ದರೂ ಕೂಡ ಅವರಲ್ಲಿ ದೊಡ್ಡ ನಿರ್ವಹಣೆಯ ಒಂದು ಸಾಮರ್ಥ್ಯ ಇತ್ತು ಎಂಬ ವಿಷಯ ನಮಗೆ ಅರ್ಥ ಆಗ್ತದೆ. ಆ ರೀತಿ ಅವರ ಮೇಲೆ ವಿಶ್ವಾಸ ಇರಿಸಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರಿಗೆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟರು. ಹೀಗೆ ಬದ್ರ್ ಯುದ್ಧ ಮುಗಿಯುವಾಗ 70 ಮಂದಿ ಕೊಲ್ಲಲ್ಪಟ್ಟರು ಮತ್ತು 70 ಮಂದಿ ಸೆರೆ ಹಿಡಿಯಲ್ಪಟ್ಟರು. ಮುಸ್ಲಿಮರ ಕಡೆಯಿಂದಲೂ ಕೂಡ 14 ಮಂದಿ ಹುತಾತ್ಮರಾದರು. ಹೀಗೆ ಸೆರೆ ಹಿಡಿಯಲ್ಪಟ್ಟ ನಂತರ ಮುಸ್ಲಿಮರವರೊಂದಿಗೆ ಅತ್ಯುತ್ತಮವಾದ ವರ್ತನೆಯನ್ನು ಮಾಡಿದರು. ಯುತೈಮೂನ ತಾಮ ಅಲಾ ಹುಬ್ಬಿಹಿ ಮಿಸ್ಕೀನಂ ವ ಯತೀಮಂ ವ ಅಸೀರ, ಪವಿತ್ರ ಕುರ್ಆನಲ್ಲಿ ಬಂದುವಂತಹ ಒಂದು ಮಾತು. ಸತ್ಯವಿಶ್ವಾಸಿಗಳ ಒಂದು ಲಕ್ಷಣ ಏನು ಅಂತ ಹೇಳಿದರೆ, ಅವರು ಮಿಸ್ಕೀನಂ ವ ಅನಾಥರಿಗೆ ಮತ್ತು ನಿರ್ಗತಿಕರಿಗೆ ಹಾಗೂ ಬಂಧಿಸಲ್ಪಟ್ಟಂತಹ ಕೈದಿಗಳಿಗೆ ಉಣಬಡಿಸುತ್ತಾರೆ. ಅಲ್ಲಿ ಮೊದಲ ಕಾರಾಗೃಹ ನಿರ್ಮಾಣವಾಗಿತ್ತು. ಕೈದಿಗಳಾಗಿ ಬಂದವರೆಲ್ಲರೂ ಕೂಡ ಮುಸ್ಲಿಮರ ಅಧೀನದಲ್ಲಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಊಟದ ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಎಂದು ಹೇಳಿದ್ದರು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆದೇಶ ಎಂಬ ನೆಲೆಯಲ್ಲಿ ಕೈದಿಗಳಿಗೆ ಉಣಬಡಿಸಲಿಕ್ಕಾಗಿ ಒಳ್ಳೊಳ್ಳೆ ಊಟ ಮಾಡಿ ಜನರು ತರ್ತಾ ಇದ್ದರು. ಹೀಗೆ ಅವರಿಗೆ ಕೊಡಲಾಗ್ತಾ ಇತ್ತು. ಹೀಗೆ ಸತ್ಯವಿಶ್ವಾಸಿಗಳ ಲಕ್ಷಣ, ಅವರು ನಿರ್ಗತಿಕರಿಗೂ ಉಣಬಡಿಸುತ್ತಾರೆ, ಅನಾಥರಿಗೂ ಉಣಬಡಿಸುತ್ತಾರೆ, ಅದೇ ರೀತಿಯಲ್ಲಿ ಕೈದಿಗಳಿಗೂ ಉಣಬಡಿಸುತ್ತಾರೆ. ಈ ಕೈದಿಗಳೊಂದಿಗೆ ನಡೆದಂತಹ ವ್ಯವಹಾರಕ್ಕೆ ಮಾರು ಹೋಗಿ ಅನೇಕರು ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿದರು ಮತ್ತು ಕೈದಿಗಳೊಂದಿಗೆ ಮುಸ್ಲಿಮರು ನಡೆಸಿದಂತಹ ಒಂದು ಅತ್ಯುತ್ತಮವಾದ ವರ್ತನೆಯಿಂದ ಮುಸ್ಲಿಮರು ಸೇಡು ತೀರಿಸಿಕೊಳ್ಳ ಬಯಸುವುದಿಲ್ಲ. ಅನಿವಾರ್ಯ ಕಾರಣಗಳಿಂದ ಅವರು ಯುದ್ಧಕ್ಕೆ ಅಣಿಯಾಗುತ್ತಾರೆ, ಆದರೆ ಅವರು ಸೇಡು ತೀರಿಸಿಕೊಳ್ಳ ಬಯಸಲಿಲ್ಲ ಎಂಬ ಒಳ್ಳೆಯ ಒಂದು ಸಂದೇಶ ಈ ಯುದ್ಧದಲ್ಲಿ ಹೋಯಿತು. ಅದೇ ರೀತಿಯಲ್ಲಿ ಮುಸ್ಲಿಮರಲ್ಲಿ ಅನ್ಸಾರ್ಗಳಿದ್ದರು ಅಂತ ಹೇಳಿದರೆ ಮದೀನಾದ ಜನರು ಮತ್ತು ಮುಹಾಜಿರ್ಗಳಿದ್ದರು. ಅವರಿಬ್ಬರೂ ಕೂಡ ಯುದ್ಧದಲ್ಲಿದ್ದರು. ಇಬ್ಬರೂ ಕೂಡ ಒಂದಾಗಿ ಯುದ್ಧ ಮಾಡಿದರು. ಇದು ಮುಸ್ಲಿಮರಲ್ಲಿರುವಂತಹ ಒಗ್ಗಟ್ಟನ್ನು ಸೂಚಿಸುತ್ತದೆ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಯುದ್ಧದ ಸಂದರ್ಭದಲ್ಲಿ ಸಿದ್ಧತೆಯನ್ನು ಮಾಡಿದರು, ಯೋಜನೆಯನ್ನು ಹೂಡಿದರು ಮತ್ತು ಕೊನೆಯದಾಗಿ ಪ್ರಾರ್ಥನೆ ಮಾಡಿದರು. ಮತ್ತು ಮಾತ್ರ ಅಲ್ಲ, ಅವರು ಸಲಹೆಗಳನ್ನು ಹುಬೈಬ್ ರದಿಯಲ್ಲಾಹು ತಆಲಾ ಅನ್ಹು ಕೊಟ್ಟಂತಹ ಸಲಹೆಯನ್ನು ಸ್ವೀಕರಿಸಿ ತನ್ನ ಶಿಬಿರದ ಜಾಗವನ್ನು ಬದಲಾಯಿಸಿದರು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಒಂದು ಎತ್ತರದ ಶಿಬಿರದಲ್ಲಿದ್ದರು. ಇದರಿಂದ ಇಸ್ಲಾಮಿನಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಸಿದ್ಧತೆ ಮಾಡಿ, ಯೋಜನೆ ಮಾಡಿ, ಪೂರ್ಣ ರೀತಿಯ ಸಿದ್ಧತೆ ನಿಮ್ಮ ಜೊತೆಗಿರಲಿ, ಯೋಜನೆ ನಿಮ್ಮ ಜೊತೆಗಿರಲಿ, ಅದರೊಂದಿಗೆ ಅಲ್ಲಾಹನಿಗೆ ಮೊರೆ ಇಡಿ ಮತ್ತು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿ ಮುಂದುವರಿಯಿರಿ ಎಂಬಂತಹ ದೊಡ್ಡ ಪಾಠವು ಕೂಡ ನಮಗೆ ಬದರ್ ಯುದ್ಧದಲ್ಲಿ ಕಂಡುಬರ್ತದೆ. ಹೀಗೆ ಬದರ್ ಯುದ್ಧದಲ್ಲಿ ಅನೇಕ ಪಾಠಗಳಿವೆ. ಆ ಪಾಠಗಳು ಏನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.